ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಮೀಶೋದಲ್ಲಿ ಸಿಗುವಂತಹ ಕಿಚನ್ ಐಟಮ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ಐಟಮ್ಸ್ನೆಲ್ಲ ನಾನು ತರಿಸಿದ್ದೆ ಆನ್ಲೈನಲ್ಲಿ, ಮೀಶೋದಲ್ಲಿ ತರಿಸಿದ್ದೆ ನಾನು. ಸೊ ಅದನ್ನು ಯಾವ ಥರ ಬಂದಿದ್ದಾವೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂಥೇಳಿ. ಇವು ಆರು ಬಂದಿದ್ದಾವೆ ನನಗೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ನೀವು ಡೆಕೋರೇಟಿವ್ ಆಗಿ ಇಟ್ಟರೆ ಮನೇಲಿ ನೀವು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಚೆನ್ನಾಗಿ ಬಂದಿದ್ದಾವೆ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಇವೆರಡು. ಇದು ನನಗೆ ಭಾಳ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸುತ್ತೆ ಕೂಡ. ಕಿಚನಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿಟ್ರೆ, ಕಿಚನಲ್ಲಾಯಿತು, ಹಾಲಲ್ಲಿ, ಟಿ ವಿ ಏರಿಯಾದಲ್ಲಿ, ನೀವು ಬೆಡ್ರೂಮಲ್ಲಿ, ಎಲ್ಲಿಯಾದರೂ ಕೂಡ ಚೆನ್ನಾಗಿ, ಬಾತ್ರೂಮಲ್ಲಿ ಕೂಡ ನೀವು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ನನಗೆ 6 ಸೆಟ್ ಬಂದಿದ್ದಾವೆ ನೋಡಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ನೆಕ್ಸ್ಟು ಚೆನ್ನಾಗಿ ಅವರು ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಮೀಶೋದವರು. ನಾನು ಮೀಶೋದಲ್ಲೇ ತರಿಸಿದ್ದೀನಿ ಎಲ್ಲ ಪ್ರಾಡಕ್ಟ್ಸ್ನ. ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ನೇ ನಾನು ತುಂಬ ತರಿಸಿದ್ದೀನಿ. ನೆಕ್ಸ್ಟು ನಾನು ಇವು ತರಿಸಿದ್ದೀನಿ, ವಾಲ್ಗೆ ಹ್ಯಾಂಗ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಡೆಕೋರೇಟಿವ್ ಐಟಮ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಸ್ಟಿಕ್ ಮಾಡಬೇಕು. ಇಲ್ಲಿ ಅವರು ಡಬಲ್ ಸೈಡ್ ಟೇಪ್ ಹಚ್ಚಿ ಕೊಟ್ಟು ಕಳಿಸಿದ್ದಾರೆ ಅವರೇ. ನಾನೇನಿದ್ದು ಹಚ್ಚಿಲ್ಲ, ಅದು ಅಲ್ಲಿಂದನೇ ಇದೇ ಥರ ಬಂದಿದೆ. ಇಲ್ಲಿ ಅವರು ಮಾರ್ಕ್ ಕೂಡ ಮಾಡಿದ್ದಾರೆ ನೋಡಿ. ನಾವು ಹೋಲ್ ಹಾಕಿ ಮಳೆ ಹಾಕಿ ಹ್ಯಾಂಗ್ ಮಾಡೋದಿತ್ತಂದರೆ ಈ ಥರ ಮಾರ್ಕ್ ಕೂಡ ಅವರೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಒಂಥರ ಕಿಚನ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾವು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊತೀವಿ ಅಷ್ಟು ನಮಗೆ ಇಂಟ್ರೆಸ್ಟ್ ಇರುತ್ತೆ ಅಡುಗೆ ಮಾಡೋದಕ್ಕೂ. ಅದು ಫೀಲ್ ಚೆನ್ನಾಗಿರುತ್ತೆ ಅಂತೇಳಿ ತರಿಸಿದ್ದೀನಿ. ಚೆಂದ ಕಾಣಿಸ್ತದೆ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ. ಇದು 3 ಬಂದಿದ್ದಾವೆ. ನಾನು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆಮೇಲೆ ಕಲರ್ ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೆಕ್ಸ್ಟು ನಾನು ಈ ಬಾಕ್ಸಲ್ಲಿ ಡಬ್ಬಿಗಳು ತರಿಸಿದ್ದೆ ನಾನು. ಟೋಟಲಿ 12 ಇರೋ ತರಿಸಿದ್ದೀನಿ. 12 ಇದ್ದಾವೆ ನೋಡಿ ಫ್ರೆಂಡ್ಸ್. ಇವು ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ. ಏರ್ ಟೈಟ್ ಕಂಟೈನರ್ ಬಾಕ್ಸ್ಗಳು ಈ ಥರ ಇದೇನೆ ರಬ್ಬರ್ ಹಾಕಿದಾರಲ್ಲ, ತುಂಬಾ ಸ್ಟಿಫಾಗಿ ಕುಂದಿರುತ್ತೆ, ಗಟ್ಟಿಯಾಗಿ ಕುಂದಿರುತ್ತೆ. ಆಮೇಲೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು 1/2 kg ಹಿಡಿಯುತ್ತೆ. ಇದು ಇನ್ನೊಂದು 1 kg ಕೂಡ ತರಿಸಿದ್ದೀನಿ. ಇವು 12 ಇದ್ದಾವೆ, ಅವು 12 ಇದ್ದಾವೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕ್ವಾಲಿಟಿ ಮಾತ್ರ ಎಕ್ದಮ್ ಫಸ್ಟ್ ಕ್ಲಾಸ್ ಇದೆ. ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೀವೇನಾದರೂ ಸ್ನ್ಯಾಕ್ಸ್ ಹಾಕಿ ತೊಗೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ರೆ ನೀವು ಫ್ರಿಜ್ಜಲ್ಲಿ ಕೂಡ ಏನಾದರೂ ಸ್ಟೋರ್ ಮಾಡಿ ಇಡ್ಬೋದು. ಸೊಪ್ಪುಗಳಾಯಿತು, ಏನಾದರೂ ಕಾಳುಗಳು ಬಿಡಿಸಿಟ್ಟಿದ್ದು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಆಮೇಲೆ ನೀವು ಯಾವುದಾದ್ರೂ ಶೇಂಗಾದ ಹಿಂಡಿ, ಯಾವುದಾದ್ರೂ ಪುಟಾಣಿ ಹಿಂಡಿ ಏನಾದರೂ ಮಾಡಿದರೆ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಕಾಳುಗಳು ಹಾಕಿಡ್ಬೋದು, ಮಸಾಲ ಪದಾರ್ಥಗಳು ಹಾಕಿಡ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಇದನ್ನು ಬೈ ಮಾಡ್ತೀನಿ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೋಡಿ ಈ ಥರ 12 ಪೀಸಸ್ ಇದ್ದಾವೆ. ಈ ಥರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅವರು ಸೇಫಾಗಿ ಸೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್. ಏನೂ ಬ್ರೇಕೇಜ್ ಆಗಿಲ್ಲ, ಏನಿಲ್ಲ. ಅವು ಸಣ್ಣವಾದರೆ ನಾನಿಲ್ಲಿ ಅದರೊಳಗಡೆ ದೊಡ್ಡವು ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇವು ಅದರಲ್ಲೇ ದೊಡ್ಡ ಪೀಸ್ ಇದು ನೋಡಿ. ಈ ಥರ ಓಪನ್ ಮಾಡಿ ನೋಡಿದ್ದೀನಿ, ಎಲ್ಲನೂ ಓಪನ್ ಮಾಡಿ ನೋಡಿದ್ದೀನಿ. ಯಾಕಂದರೆ ಏನಾದರೂ ಡ್ಯಾಮೇಜ್ ಪ್ರಾಡಕ್ಟ್ ಇತ್ತಂದರೆ ರಿಟರ್ನ್ ಮಾಡ್ಬೋದು ಅಂತೇಳಿ ಓಪನ್ ಮಾಡಿ ನೋಡಿದ್ದೀನಿ ನಾನು ಆಲ್ರೆಡಿನ. ಇವೂ ಕೂಡ 12 ಇದ್ದಾವೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈ ಥರ ಕ್ಯಾಪ್ ಅದೆಲ್ಲ ಇಟ್ಕೊಟ್ಟಿದ್ದಾರೆ.
ಕವರಿಂದ ಪ್ಯಾಕೇಜಿಂಗ್ ಕವರಿಂದ ಮಾಡಿದ್ದಾರೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಅಲ್ಲ, ಫೈಬರ್ ಅಂತೆ, ತುಂಬ ಚೆನ್ನಾಗಿದೆ. ಇದು ಇಲ್ಲಿ ಬರೆದಿದ್ದಾರೆ ನೋಡಿ, ಅನ್ಬ್ರೇಕಬಲ್, ಮುರಿಯೋದಿಲ್ಲಂತೆ, ಮೇಡ್ ಇನ್ ಇಂಡಿಯಾ. ಮತ್ತು ನೀವು ಯಾವುದೇ ಫುಡ್ ಹಾಕಿಟ್ರು ಏನೂ ಆಗೋದಿಲ್ಲ. ಅಂದರೆ ಪ್ಲಾಸ್ಟಿಕ್ ಆದರೆ ನಾವು ಯೂಸ್ ಮಾಡಬಾರ್ದಲ್ಲ, ಸೊ ಹಾಗಾಗಿ ಇದು ಫೈಬರ್ದಿದು. ಸೊ ಇದರಲ್ಲಿ ನಾವು ಕಾಳು ಹಾಕಿರ್ಬೋದು, ಅಕ್ಕಿ, ಬೇಳೆ ಎಲ್ಲ ಥರದ್ದು ಹಾಕಿಡ್ಬೋದು. ನಾನು ಇದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಕ್ಯಾಪ್ ಈ ಥರ ಇದೆ ನೋಡಿ. ಇದು 1 kg ನಾನು ಆಗಲೇ ತೋರಿಸಿದ್ದು, ಅದು 1/2 kg. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಕ್ಲೋಸ್ ಆಗಿಬಿಡುತ್ತೆ ನೋಡಿ, ಈ ಥರ ಕ್ಲೋಸ್ ಆಗಿಬಿಡುತ್ತೆ. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಈ ಥರ ಆರ್ಟಿಫಿಷಿಯಲ್ ಲೀಫ್ನ ಆರ್ಡ್ರ್ ಮಾಡಿದ್ದೆ. ನಾನು ಕಿಚನ್ ಡೆಕೋರೇಟಿವ್ಗೆ ಅಂತೇಳಿ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದು ಶೂಟ್ ಮಾಡ್ತಾಯಿದ್ದೀನಿ. ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೀವು ವಿಂಡೋ ಅಲ್ಲಿ ಎಲ್ಲಾದರೂ ಈ ಥರ ಹ್ಯಾಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದಿದೆ. ಪ್ರೈಸ್ ಓಕೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಈ ಥರ ಹುಕ್ಸ್ ತರಿಸಿದ್ದೀನಿ, ಏನಾದರೂ ಹ್ಯಾಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ. ಈ ಥರ ಇದ್ದಾವೆ ನೋಡಿ. ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಏನಾದರೂ ಹ್ಯಾಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ತರಿಸಿದ್ದೀನಿ. ಇನ್ನೊಂದು ಈ ಥರ ಸ್ಕ್ರೂ ಥರ ಇದೆ ನೋಡಿ. ಈ ಥರ ಸ್ಕ್ರೂ ಥರ ಇರೋದನ್ನು ಕೂಡ ನಾನು ತರಿಸಿದ್ದೀನಿ. ಆಮೇಲೆ ಇವು ಇದರಿಂದ ಗಮ್ ಇರುತ್ತೆ. ಸೊ ಅದು ಸ್ಟಿಕ್ಕರ್ ಇದ್ದಂಗೆ ಇರುತ್ತೆ. ಅದನ್ನು ತೆಗೆದುಬಿಟ್ಟು ಗೋಡೆಗೆ ಅಂಟಿಸೋದು. ತುಂಬ ಈಸಿ ಇದು ಯೂಸ್ ಮಾಡೋದು. ನಾನು ಇದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಲ್ಲ, ಅದರಲ್ಲಿ ನಿಮಗೆ ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಕ್ರೂನ ತಿರುಗಿಸಿದ್ರೆ ಅದು ಗಟ್ಟೆ ಕುಂದಿರುತ್ತಂತ. ನೋಡೋಣ ಅದು ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ನಾನು ಫಸ್ಟ್ ಟೈಮು. ನೆಕ್ಸ್ಟ್ ನಾನು ಇದು ಕೂಡ ಹುಕ್ಸ್ದು ಸೆಟ್, ಇದು ಫುಲ್ ಹಂಗೆ ಸೆಟ್ ಐತೆ. ಇದು ಕೂಡ ತರಿಸಿದ್ದೀನಿ. ಏನಾದರೂ ಬಟ್ಟೆ ಏನಾದರೂ ಹ್ಯಾಂಗ್ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ತರಿಸಿದ್ದೀನಿ. ಇದು ಕೂಡ ಹಂಗೆ ಸ್ಟಿಕ್ ಆನ್ ಇದೆ. ಅದನ್ನು ಸ್ಟಿಕ್ಕರ್ ಇದ್ದಂಗೆ ಇರುತ್ತೆ, ತೆಗೆದು ಹಚ್ಬಿಡೋದು ಅಷ್ಟೇ. ನೋಡೋಣ ಫ್ರೆಂಡ್ಸ್, ನಾನು ಇದನ್ನೆಲ್ಲ ಯಾವ ಥರ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನಿಲ್ಲಿ ಟೀ ಕಾಫಿ ಶುಗರ್ದು ಡಬ್ಬಿಗಳು ತರಿಸಿದೆ. ಬೇರೆ ಬೇರೆ ಡಬ್ಬಿಗಳು ನೋಡಿದೆ, ಅದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಸೊ ಹಂಗಾಗಿ ಇವು ತರಿಸಿದ್ದೀನಿ. ಇದು ಸ್ವಲ್ಪ ಅಫೋರ್ಡಬಲ್ ಅನಿಸ್ತು. ಸೊ ಹಂಗಾಗಿ ಈ 3 ಸೆಟ್ನ ತರಿಸಿದ್ದೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆಮೇಲೆ ಇದು 1 kg ಹಿಡಿಯುತ್ತೆ ಕ್ವಾಂಟಿಟಿ. ಸೊ ತುಂಬ ಚೆನ್ನಾಗಿ ಬಂದಿದ್ದಾವೆ ಬಾಕ್ಸು. ಟೀ, ಕಾಫಿ ಮತ್ತು ಶುಗರು. ಬೇರೆ ಬೇರೆ ನೋಡಿದೆ, ಭಾಳ ಕಾಸ್ಟ್ಲಿ ಅನಿಸಿದ್ವು. ಹಂಗೆ ಅದೇನು ಅಷ್ಟು ಉಪಯೋಗ ಅನಿಸ್ಲಿಲ್ಲ ನನಗೆ. ಇವು ಚೆನ್ನಾಗಿ ಕಾಣಿಸ್ತಾ ಇತ್ತು, ಕಲರ್ ಕೂಡ ಚೆನ್ನಾಗಿತ್ತು. ಸೊ ಹಂಗಾಗಿ ನಾನು ಟೀ, ಕಾಫಿ, ಶುಗರ್ದು ಸೆಟ್ಟನ್ನು ಆರ್ಡರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದ್ದಾವೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ನಾವು ಈ ಥರ ಓಪನ್ ಮಾಡಬೇಕು ನೋಡಿ. ಈ ಥರ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಇದು ಕೂಡ ಏರ್ ಟೈಟ್ ಕಂಟೈನರ್ ಅಂತ ಹೇಳ್ಬೋದು. ಆಮೇಲೆ ಸಕ್ಕರೆದು ಇರಿಬಿ ಅದೇನೂ ಆಗಲ್ಲ. ಈ ಥರ ಪ್ರೆಸ್ ಮಾಡಿ ತೆಗೆದಿಡ್ಬೋದು. ಕ್ವಾಲಿಟಿ ತುಂಬ ಚೆನ್ನಾಗಿ ಬಂತು. ಸೊ ನೆಕ್ಸ್ಟ್ ನಾನು ಇಲ್ಲಿ ಇದು ಧೂಪ ಹಾಕೋದು ಅಂತಲ್ಲ, ಲೋಬನ್ ಹಾಕಿಡೋದು, ಇದನ್ನು ನಾನು ತರಿಸಿದ್ದೆ ದೇವ್ರ ಮನೆಗೋಸ್ಕರ ಅಂಥೇಳಿ. ಉದ್ದಿನ ಕಡ್ಡಿನೂ ಚುಚ್ಬೋದು ನಾವಿಲ್ಲಿ ಮೇಲೆ, ಅದನ್ನು ಬರುತ್ತೆ. ನಾನು ಇದು ಲೋಬನ್ ಹಾಕಿಡೋದಕ್ಕೆ ಅಂತೇಳಿ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಯೂಸ್ ಮಾಡಿದ್ದೀನಿ ಕೂಡ ಇವಾಗ ಒಂದು ಸಾರಿ. ನೆಕ್ಸ್ಟು ಈ ಹ್ಯಾಂಗ್ ತರಿಸಿದ್ದೀನಿ, ವಾಲ್ ಹ್ಯಾಂಗಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದು ಬೆಸ್ಟ್ ಪ್ರಾಡಕ್ಟು. ಆಮೇಲೆ ಇದು ವುಡ್ ಇದೆಯಲ್ಲ, ಇದು ವುಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕಟ್ಟಿಗೆ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಆಮೇಲೆ ಅದು ಹಗ್ಗ ಎಳೆದಿದ್ದಾರಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ.
ಆಮೇಲೆ ಇದರಲ್ಲಿ ಏನಾದರೂ ಇಟ್ಟು ಒಂದು ಟ್ರೀದು ಪ್ಲ್ಯಾಂಟ್ ಇಟ್ಟು ಡೆಕೋರೇಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಇಟ್ಟು ನೀವು ಯಾವುದಾದ್ರೂ ವಿಗ್ರಹ ಇಡ್ಬೋದು, ಇಲ್ಲ ಏನಾದರೂ ಎನಿಮಲ್ಸ್ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನೀವು ಡೆಕೋರೇಷನ್ ನಿಮ್ಮ ಐಡಿಯಾ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟವಾದ ಪ್ರಾಡಕ್ಟು. ಇಷ್ಟು ನಾನು ತರಿಸಿದ್ದೀನಲ್ಲ, ಅದರಲ್ಲಿ ಇದು ತುಂಬಾ ನನಗೆ ಲೈಕ್ ಆಯ್ತಿದ್ದು. ಸೊ ನೆಕ್ಸ್ಟ್ ನಾನಿಲ್ಲಿ ಆಯಿಲ್ ಹಾಕಿಡೋದಕ್ಕೆ ಬಾಟಲ್ ತರಿಸಿದೆ ನಾನು. ಇದು ಸೆಟ್ ಬರುತ್ತಲ್ಲ, ಇದನ್ನು ತರಿಸಿದೆ ನಾನು ಫಸ್ಟ್ ಒಂದು ಸರಿ ಹಿಂಗೆ ಕಾಜಿಂದ ಇದು ಗ್ಲಾಸ್ ಜಾರ್ಗಳು ತರಿಸಿದೆ ನಾನು. ಫುಲ್ಲು ಒಡೆದೋಗಿದ್ದು. ನೆಕ್ಸ್ಟ್ ಇದು ಕೂಡ ಯಾವ ಥರ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆಯಿಲ್ ಹಾಕಿಡೋದಕ್ಕೆ 2 ಬಾಟಲ್ ಬಂದಿದ್ದಾವೆ. ಆಮೇಲೆ ಇದು ಟೈಟಾಗಿ ಕುಂದಿರುತ್ತೆ, ಈ ಥರ ಪ್ರೆಸ್ ಮಾಡಿಬಿಡಬೇಕು, ಟೈಟಾಗಿ ಕುಂದಿರುತ್ತೆ. ತುಂಬ ಚೆನ್ನಾಗಿದೆ. ಗ್ಲಾಸ್ ಕೂಡ ದಪ್ಪ ಚೆನ್ನಾಗಿದೆ. ಸೊ ಇದ್ರ ಜೊತೆ ನಮಗೆ 4 ಸಣ್ಣ ಸಣ್ಣ ಜಾರ್ಗಳು ಬಂದಿದ್ದಾವೆ ನೋಡಿ, ಗ್ಲಾಸಿನ ಜಾರ್ ಬಂದಿದ್ದಾವೆ. ನೀವು ಸಾಲ್ಟ್ ಪೆಪ್ಪರ್ ಹಾಕಿಡ್ಬೋದು. ಆಮೇಲೆ ಅದರ ಜೊತೆಗೆ ಈ ಥರ ಸ್ಪ್ಯಾಚುಲಾ ಮತ್ತು ಒಂದು ಆಯಿಲ್ ಬ್ರಷ್ ಕೂಡ ಬಂದಿದೆ. ಇದು ಸೆಟ್ ಇತ್ತು ಪೂರ ನಾನು ಆರ್ಡ್ರ್ ಮಾಡಿದ್ದು. ನಾನು ಇದನ್ನು ನೀವು ತೊಗೋತೀನಿ ಅಂತಂದರೆ, ಯಾವುದಾದ್ರೂ ಪ್ರಾಡಕ್ಟ್ ತೊಗೋತೀನಿ ಅಂತಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಇದು ಎಣ್ಣೆ ಹಾಕೋದಕ್ಕೆ ಕೊಟ್ಟಿದ್ದಾರೆ ನೋಡಿ. ಸೊ ಈ ಥರ ಬಂದಿದ್ದಾವೆ. ಇವು 4 ಇದ್ದಾವೆ ಜಾರು. ತುಂಬ ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಇದು ಸಾಲ್ಟು ಪೆಪ್ಪರು, ನೀವು ಇಲ್ಲ ಅಂತಂದರೆ ಮಸಾಲ ಪೌಡ್ರ್ ಹಾಕಿಡ್ಬೋದು. ನಾನು ಒಂದರಲ್ಲಿ ಸೋಡಾ ಹಾಕಿಟ್ಟಿದ್ದೀನಿ, ಒಂದರಲ್ಲಿ ಮೆಣಸಿನ ಪುಡಿ ಹಾಕಿದ್ದೀನಿ, ಒಂದರಲ್ಲಿ ಗರಂ ಮಸಾಲ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಕೂಡ, ಯಾಕಂದರೆ ನಾವು ಎಕ್ಸ್ಟ್ರಾ ಸಾಲ್ಟ್ ಪೆಪ್ಪರನ್ನು ಹಾಕ್ಕೊಳ್ಳಲ್ಲ. ಸೊ ಹಾಗಾಗಿ ಅದರಲ್ಲೇ ಹಾಕಿಟ್ಟಿದ್ದೀನಿ ನಾನು. ಯಾವ ಥರ ಅದನ್ನು ಯೂಸ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪ್ರಾಡಕ್ಟು. ಆಮೇಲೆ ನಾನು ನೆಕ್ಸ್ಟು ಫ್ರಿಜ್ ಕವರ್ನ ತರಿಸಿದ್ದೆ ನಾನು. ಫ್ರಿಜ್ ಮ್ಯಾಟ್ ಮತ್ತು ಕವರು ಮತ್ತು ಡೋರಿಗೆ ಹ್ಯಾಂಡಲ್ ಹಿಡ್ಕೊತೀವಲ್ಲ ನಾವು, ಅದಕ್ಕೆ ಕೂಡ ಬಂದಿತ್ತೆ ನೋಡಿ. ಈ ಥರ ಸ್ಟಿಕ್ ಮಾಡೋದು ಬಂದಿದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಕ್ಲಾತ್ ಕೂಡ ಚೆನ್ನಾಗಿದೆ. ಓಕೆ ಪ್ರಾಡಕ್ಟ್ ಅನ್ಬೋದು, ಅಷ್ಟು ಗುಡ್ ಅಂತ ಏನು ಹೇಳ್ಕೋ ಅಷ್ಟು ಇದ್ದಿದ್ದಿಲ್ಲ. ಓಕೆ ಪ್ರಾಡಕ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆಮೇಲೆ ಇದರಲ್ಲಿ 3 ಪಾಕೆಟ್ ಇದೆ ನೋಡಿ, ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರೈಸ್ ವೈಸ್ ಓಕೆ, ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ಫ್ರಿಜ್ ಕವರು ಮತ್ತು ಇದಕ್ಕೆ 3 ಮ್ಯಾಟ್ ಅದಾವ. 3 ಮ್ಯಾಟು ಒಳಗಡೆ ಫ್ರಿಜ್ ಒಳಗಡೆ ಹಾಕೋದು. ಏನಾದರೂ ಚಲ್ತು ಮಾಡ್ತು ಅಂತಂದರೆ ಮ್ಯಾಟಲ್ಲೇ ಚೆಲ್ಲಿರುತ್ತೆ. ಸೊ ಮ್ಯಾಟ್ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಆಮೇಲೆ ಕ್ರ್ಯಾಕ್ ಅದು ಗೀಚ್ ಬಿದ್ದಂಗೆ ಆಗಲ್ಲ ಗ್ಲಾಸ್, ಫ್ರಿಜ್ ಒಳಗಿರೋ ಗ್ಲಾಸ್. ಹಂಗಾಗಿ ತರಿಸಿದ್ದೀನಿ. ಇನ್ನು ಇದನ್ನು ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ ಗ್ರಾಸ್ ಮ್ಯಾಟ್ ತರಿಸಿದೆ ಫ್ರೆಂಡ್ಸ್. ಗ್ರಾಸ್ ಮ್ಯಾಟ್ ಕಿಚನ್ ಕಟ್ಟಿ ಮೇಲೆ ಯೂಸ್ ಮಾಡೋಕ್ಕಂತೇಳಿ ತರಿಸಿದ್ದೀನಿ. ನೋಡೋಣ ಇದು ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿ. ಕ್ವಾಲಿಟಿನೂ ಚೆನ್ನಾಗಿ ಬಂದಿದೆ. ಆಮೇಲೆ 2 ಸೆಟ್ ತರಿಸಿದ್ದೀನಿ ನಾನು. ಪ್ರೈಸ್ ಕೂಡ ಕಮ್ಮಿ ಇತ್ತು, ಚೆನ್ನಾಗಿ ಬಂದಿದ್ದಾವೆ 2 ಸೆಟ್ಟು. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಥರ ಭರಣಿಗಳು ತರಿಸಿದೆ. ಇದೊಂದು ನಾನು ಅಮೆಝಾನಲ್ಲಿ ತರಿಸಿರೋದು. ನನಗೆ ಇದು ಅಮೆಝಾನಲ್ಲಿ ನೋಡಿದೆ, ತುಂಬಾ ಇಷ್ಟ ಆಯಿತು. ಇದು ಅರ್ಧ kg ಹಿಡಿಯುತ್ತೆ. ಉಪ್ಪು ಹಾಕಿಡ್ಲಿಕ್ಕೆ ತರಿಸಿದ್ದೀನಿ. ಉಪ್ಪನ್ನು ಪ್ಲಾಸ್ಟಿಕಲ್ಲಿ ಅಥವಾ ಸ್ಟೀಲಿನಲ್ಲಿ ಅಲ್ಲಿ ಹಾಕಬಾರ್ದು ಅಂತೇಳಿ ಭರಣಿನಲ್ಲೇ ಹಾಕಬೇಕಂತೇಳಿ ಇದನ್ನು ಉಪ್ಪು ಹಾಕೋದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಕಲರ್ ವೈಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇದು 1/2 kg ಹಿಡಿಯುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ನಾನು ಅಮೆಝಾನಲ್ಲಿ ತರಿಸಿದ್ದೆ. ಸೊ ಫ್ರೆಂಡ್ಸ್, ನಾನು ಇಷ್ಟು ಐಟಮ್ಸ್ನ ನಾನು ಮೀಶೋದಲ್ಲಿ ತರಿಸಿದ್ದೀನಿ. ಎಲ್ಲ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ, ಯಾವುದು ಡ್ಯಾಮೇಜ್ ಆಗಿಲ್ಲ, ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಫಸ್ಟ್ ಅದಕ್ಕೆ ಓಪನ್ ಮಾಡಿ ನೋಡಿಟ್ಟಿದ್ದೆ, ಯಾಕಂದರೆ ಯಾವುದಾದ್ರೂ ಡ್ಯಾಮೇಜ್ ಇದ್ದರೆ ರಿಟರ್ನ್ ಮಾಡ್ಬೋದು ಅಂಥೇಳಿ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ, ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲನೂ ತುಂಬ ಚೆನ್ನಾಗಿ ಬಂದಿದ್ದಾವೆ ಕ್ವಾಲಿಟಿ ಎಲ್ಲ.
ಸೊ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಿತ್ತಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ನನ್ನ ಕಿಚನ್ನ ಯಾವ ಥರ ನನ್ನ ಕಿಚನ್ನ ನಾನು ಡೆಕೋರೇಟ್ ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ನನ್ನ ಕಿಚನ್ಗೆ ಇಷ್ಟೆಲ್ಲ ಐಟಮ್ ಬೇಕಾಗಿತ್ತು. ಸೊ ಹಂಗಾಗಿ ಇವೆಲ್ಲ ತರಿಸ್ಕೊಂಡಿದ್ದೀನಿ. ಎಲ್ಲನೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನು ನಿಮ್ಮ ಜೊತೆ ನೆಕ್ಸ್ಟ್ ನಾನು ಯಾವ ಥರ ಈ ಥರ ಇದನ್ನೆಲ್ಲ ನಾನು ತರಿಸಿದ್ರಲ್ಲ, ಇದನ್ನೆಲ್ಲ ನಾನು ಯಾವ ಥರ ಯೂಸ್ ಮಾಡ್ಕೊತೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ಥರ ನಾನು ನನ್ನ ಕಿಚನ್ ಆರ್ಗನೈಸ್ ಮಾಡ್ತೀನಿ ಅಂತೇಳಿ, ಯಾವ ಥರ ನಾನು ಇವೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನನ್ನ ಕಿಚನ್ನ ನಾನು ಆರ್ಗನೈಸ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.